ನೀವು ಈಗ ನೋಡುತ್ತಿರುವ ದೇವಾಲಯಕ್ಕೆ ಪ್ರತಿದಿನ ಅಶ್ವತ್ಥಾಮ ಭೇಟಿ ನೀಡುತ್ತಾನೆ. ಹೌದು, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ಶಾಪವನ್ನು ನೀಡುತ್ತಾರೆ. ಕಲಿಯುಗದ ಅಂತ್ಯದ ತನಕ ಅಲೆದಾಡುತ್ತೀಯ ಎಂದು. 5,000 ವರ್ಷಗಳಿಂದ ಅಶ್ವತ್ಥಾಮ ತನ್ನ ಮಣಿಯ ಹುಡುಕಾಟದಲ್ಲಿದ್ದಾನೆ. ಅರ್ಥಾತ್ ಕಲ್ಕಿಯ ಜನ್ಮಕ್ಕಾಗಿ, ತನ್ನ ಶಾಪ ವಿಮೋಚನೆಗಾಗಿ ಕಾಯ್ತಾ ಇದ್ದಾನೆ. ನೀವು ನೋಡುತ್ತಿರುವ ದೇವಾಲಯಕ್ಕೆ ಅಶ್ವತ್ಥಾಮ ಪ್ರತಿನಿತ್ಯ ಬೆಳಿಗ್ಗೆ 3 ಗಂಟೆಗೆ ಈ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ಇರುವ ಕೊಳದಲ್ಲಿ ಸ್ನಾನವನ್ನು ಮುಗಿಸಿ ನೀರು ಮತ್ತು ಹೂವಿನಿಂದ ಶಿವನ ಪೂಜೆಯನ್ನು ಮಾಡುತ್ತಾನೆಂದು. ಇಲ್ಲಿಯ ತನಕ ಶಿವನ ದೇವಾಲಯದ ಆಸುಪಾಸಿನಲ್ಲಿ ಅಶ್ವತ್ಥಾಮನನ್ನ ಯಾರೂ ನೋಡಲಿಲ್ಲ. ಆದರೆ ಬೆಳಗ್ಗೆ ದೇವಾಲಯದ ದ್ವಾರವನ್ನು ತೆರೆದಾಗ ಶಿವಲಿಂಗಕ್ಕೆ ಹೂವಿನಿಂದ ಪೂಜಿಸಲ್ಪಟ್ಟಿರುತ್ತೆ. ಹಾಗಾಗಿ ಅಲ್ಲಿನ ಪ್ರತಿಯೊಬ್ಬರೂ ಈ ಶಿವನ ಮಂದಿರದಲ್ಲಿ ಒಬ್ಬ ಅದೃಶ್ಯ ಮನುಷ್ಯ ಅರ್ಥಾತ್ ಅಶ್ವತ್ಥಾಮ ಪ್ರತಿನಿತ್ಯವೂ ಕೂಡ ಶಿವನ ದೇವಾಲಯಕ್ಕೆ ಭೇಟಿ ನೀಡುತ್ತಾನೆಂದು ನಂಬುತ್ತಾರೆ. ಕಲಿಯುಗದ ಅಂತ್ಯದಲ್ಲಿ ಕಲ್ಕಿಯ ಜೊತೆಗೂಡಿ ಅಧರ್ಮಿಗಳನ್ನ ಅಶ್ವತ್ಥಾಮ ನಾಶ ಮಾಡುತ್ತಾರೆಂದು ನಂಬಲಾಗಿದೆ.